ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಖಾಗಿದೆ 29/8/26. मीठे बच्चे, सब बातों में सहनशील बनो. निंदा ಸ್ತುತಿ ಜೈ ಪರಾಜಯ सब में समान रहो. ತಂದೆ ತಿಳಿಸಿದರೆ, ಮಧುರದ ಮಕ್ಕಳೇ, ಎಲ್ಲಾ ಮಾತುಗಳಲ್ಲಿ ಸಹನಶೀಲರಾಗಿರಿ. ನಿಂದನೆ, ಸ್ತುತಿ, ಜಯ, ಪರಾಜಯ ಸಬ್ ಎಲ್ಲದರಲ್ಲೂ ಸಮಾನವಾಗಿರಿ. ಸುನಿ ಸುನಾಯಿ ಬಾತೋ ಮೇ ವಿಶ್ವಾಸ ನಹಿ ಕರೋ. ಕೇಳಿರುವಂತಹ ಮಾತುಗಳಲ್ಲಿ ವಿಶ್ವಾಸವನ್ನ ಮಾಡಕ್ ಹೋಗ್ಬೇಡಿ. ಪ್ರಶ್ನೆಯಾಗಿದೆ, ಆತ್ಮ ಸದಾ ಚढ़ती कला में आगे बढ़ती रहे, उसकी सहज युक्ति बताओ. ಆತ್ಮ ಸದಾ ಆರುವ ಕಲೆಯಲ್ಲಿ ಮುಂದೆ ಹೊರಿತಾ ಇರಬೇಕು. ಅದಕ್ಕೆ ಸಹಜವಾದ ಯುಕ್ತಿಯನ್ನ ತಿಳಿಸ್ಕೊಡಿ. ಉತ್ತರ ಆಗಿದೆ, एक बाबा से ही सुनो, दूसरे से नहीं. फालतू परचिंतन में, वाहियात बातों में अपना समय बर्बाद नहीं करो. तो ಆತ್ಮ ಸದಾ ಚಡ್ತಿ ಕಲಾಮಿ ರಹಿ. ಒಬ್ಬ ತಂದೆಯಿಂದನೇ ಕೇಳಿ, ಬೇರೆಯವರಿಂದ ಅಲ್ಲ. ಕೆಲಸಕ್ಕೆ ಬರೆದಿರುವಂತಹ ಪರಚಿಂತನೆ, ಹೊರಗಡೆಯ ಮಾತುಗಳಲ್ಲಿ ತಮ್ಮ ಸಮಯವನ್ನ ವ್ಯರ್ಥ ಮಾಡಕ್ ಹೋಗ್ಬೇಡಿ. ಆತ್ಮ ಸದಾ ಹಾರುವ ಕಲೆಯಲ್ಲಿ ಮುಂದುವರಿಯುತ್ತೆ. उल्टी सुल्टी बातें सुनने से, उन पर विश्वास करने से अच्छे बच्चे भी बिगड़ते हैं. इसलिए बहुत संभाल करना. ಉಲ್ಟಾ ಸುಲ್ಟಾ ಮಾತುಗಳನ್ನ ಕೇಳಿದಾಗ, ಅದರ ಮೇಲೆ ವಿಶ್ವಾಸವನ್ನ ಮಾಡಿದಾಗ ಒಳ್ಳೆ ಮಕ್ಕಳು ಸಹ ಬಿದ್ದೋಗ್ತಾರೆ. ಅದಕ್ಕೋಸ್ಕರ ಬಹಳಷ್ಟು ಸಂಭಾಲನೆಯನ್ನ ಮಾಡಿ. ಓಂ ಶಾಂತಿ. मीठे मीठे बच्चों को अब स्मृति आई है कि बरोबर आधा कल्प हमने बाबा को याद किया जब से रावण राज शुरू हुआ. ಮಧುರಾತಿ ಮಧುರ ಮಕ್ಕಳಿಗೆ ಇವಾಗ ಸ್ಮೃತಿ ಬಂದಿದೆ. ಖಂಡಿತ ಅರ್ಧ ಕಲ್ಪ ನಾವು ತಂದೆಯನ್ನ ನೆನಪು ಮಾಡೋದು ಯಾವಾಗಿಂದ ರಾವಣ ರಾಜ್ಯ ಆರಂಭ ಆಗುತ್ತೆ. ऐसे भी नहीं कोई पूरे आधा कल्प याद किया नहीं. जब जब दुख ಜಾಸ್ತಿ आया तब तब याद किया है. ಆ ರೀತಿನೂ ಅಲ್ಲ, ನಾವು ಪೂರ್ತಿ ಅರ್ಧ ಕಲ್ಪ ನೆನಪು ಮಾಡಿದ್ವಿ ಇಲ್ಲ. ಯಾವಾಗ ದುಃಖ ಜಾಸ್ತಿ ಆಗತ್ತೆ ಆಗಾಗ ನೆನಪು ಮಾಡಿದ್ವಿ. अभी तुमको पता पड़ा है कि भक्ति मार्ग से हम उतरते आए. ड्रामा का राज बुद्धि में है. ಇವಾಗ ನಿಮ್ಗೆ ಗೊತ್ತಾಗಿದೆ, ಭಕ್ತಿ ಮಾರ್ಗದಲ್ಲಿ ನಾವು ಹಿಡಿತಾ ಬಂದ್ವಿ. ಡ್ರಾಮಾ ರಹಸ್ಯ ಬುದ್ಧಿಯಲ್ಲಿದೆ ಅಲ್ಲ. मुख से कुछ कहने का नहीं, हम उनके हो गए इसलिए ಜಾಸ್ತಿ ಜ್ಞಾನ की दरकार नहीं. ಬಾಯಿಂದ ಹೇಳುವ ಅವಶ್ಯಕತೆ ಇಲ್ಲ. ನಾವು ಅವರ ಮಗುವಾಗಿದ್ದೀವಲ್ಲ, ಜಾಸ್ತಿ ಜ್ಞಾನದ ಅವಶ್ಯಕತೆನೂ ಇಲ್ಲ. बाबा के बने तो बाबा की जायदाद के मालिक हो गए. कुछ कर्मेंद्रियों से करने का नहीं रहता. ತಂದೆಯ ಮಗು ಆದ್ಮೇಲೆ ತಂದೆಯ ಆಸ್ತಿಗೆ ಅಧಿಕಾರಿ ಆಗಿದೆ. कर्मेंद्रियಗಳಿಂದ ಏನು ಮಾಡುವ ಅವಶ್ಯಕತೆ ಇಲ್ಲ. भक्ति मार्ग में भगवान से मिलने के लिए कितने यज्ञ तप दान पुण्य करते. जहां भी जाओ सब जगह तीर्थ मंदिर अतः है. ಭಕ್ತಿ ಮಾರ್ಗದಲ್ಲಿ ಭಗವಂತನ ಮಿಲನಕ್ಕೋಸ್ಕರ ಎಷ್ಟೊಂದು ಯಜ್ಞ ತಪ ದಾನ ಪುಣ್ಯವನ್ನ ಮಾಡ್ತಾರೆ. ಎಲ್ಲೇ ಹೋದ್ರೂ ಎಲ್ಲಾ ಸ್ಥಾನದಲ್ಲಿ ತೀರ್ಥ ಮಂದಿರಗಳು ಬಹಳಷ್ಟು ಇರುತ್ತಲ್ಲ. ऐसा कोई मनुष्य नहीं जो सारे भारत के तीर्थ अथवा मंदिर आदि घूम सके. अगर घूमे भी तो कुछ मिलता भी नहीं. ಆ ರೀತಿ ಯಾರು ಮನುಷ್ಯರಿಲ್ಲ ಇಡೀ ಭಾರತದ ತೀರ್ಥ ಸ್ಥಾನ ಅಥವಾ ಮಂದಿರಗಳನ್ನ ಸುತ್ತಿ ಬಂದಿರುವಂತವ್ರು. ಸುತ್ತಿ ಬಂದರೂ ಏನು ಸಿಗೋದಿಲ್ಲ. वहां घंटा घड़ियाला आदि कितना गमसान है, यहाँ तो गमसान की बातें नहीं है ना. ಅಲ್ಲಿ ಗಂಟೆ ಮತ್ತೆ ವಾದ್ಯಗಳು ಇಷ್ಟೊಂದು ಶಬ್ದ ಇದೆ. ಇಲ್ಲಿ ಯಾವುದೇ ಶಬ್ದದ ಮಾತುಗಳು ಇಲ್ಲವೇ ಇಲ್ಲ. ना गीत गाने ना तालियां बजाने की बात है. मनुष्य तो क्या क्या नहीं करते हैं, अतः कर्म कांड है. ಆಡು ಆಡುವಂತಹ ಚಪ್ಪಾಳೆ ತಟ್ಟುವ ಮಾತೇ ಇಲ್ಲ. ಮನುಷ್ಯ ಏನೆಲ್ಲ ಮಾಡ್ತಿರ್ತಾನೆ, ಬೇಕಾದಷ್ಟು ಕರ್ಮ ಕಾಂಡಗಳಿದೆ ಅಲ್ಲ. यहाँ तो तुम बच्चों को सिर्फ याद करना है और कुछ भी नहीं. घर में रहते सब कुछ करते, सिर्फ बाबा को याद करो. ಇಲ್ಲಿ ತಾವು ಮಕ್ಕಳು ನೆನಪು ಮಾಡ್ಬೇಕು, ಇನ್ನೇನು ಇಲ್ಲ.
ಮನೆಯಲ್ಲೇ ಕೂತಿದ್ದು ತಂದೆಯನ್ನ ನೆನಪು ಮಾಡಬೇಕಾಗಿದೆ. तुम जानते हो अभी हम देवता बनते यहाँ ಈ ದೈವಿ ಗುಣ ಧಾರಣ ಕರ್. ಈಗ ನಿಮ್ಗೆ ಗೊತ್ತಾಗಿದೆ, ನಾವಿಲ್ಲೇ ದೇವತೆ ಆಗ್ತೀವಿ, ಇಲ್ಲೇ ದೈವಿ ಗುಣವನ್ನ ಧಾರಣೆ ಮಾಡಬೇಕಾಗಿದೆ. खान पान भी शुद्ध होना चाहिए. 36 प्रकार के भोजन तो वहां मिलेगा. यह साधारण रहना. ತಿಂಡಿ ತಿನಿಸುಗಳು ಶುದ್ಧವಾಗಿರಬೇಕು. 36 ಪ್ರಕಾರದ ಆಹಾರ ಅಲ್ಲಿ ಸಿಗತ್ತೆ, ಇಲ್ಲಂತೂ ಸಾಧಾರಣವಾಗಿ ಇರಬೇಕಾಗಿದೆ. ನಾ ಬಹುತ್ ಊಚ್ ನಾ ಬಹುತ್ ನೀಚ್ ಸಬ್ ಬಾತೋ ಮೇ ಸಹನಶೀಲ್ ಛೈ. ಬಹಳಷ್ಟು ಉತ್ತಮ ಬಹಳಷ್ಟು ನೀಚ ಬೇಡ, ಎಲ್ಲಾ ಮಾತುಗಳಲ್ಲೂ ಸಹನಶೀಲರಾಗಿ ಇರಬೇಕು. निंदा स्तुति जय पराजय गर्मी सर्दी सब कुछ सहन करना पड़ता. समय ही ऐसे. ನಿಂದನೆ ಸ್ತುತಿ ಜಯ ಪರಾಜಯ ಬಿಸಿ ತಣ್ಣಗೆ ಎಲ್ಲವನ್ನ ಸಹನೆ ಮಾಡಬೇಕು. ಸಮಯನೇ ಆ ರೀತಿ ಇದೆ. पानी नहीं मिलेगा ये नहीं मिलेगा. सूर्य भी अपना तपत दिखाएगा. हर चीज तमो प्रधान बनती है. ನೀರು ಸಿಗಲ್ಲ, ಕೆಲವೊಂದು ವಸ್ತುಗಳು ಸಿಗಲ್ಲ, ಸೂರ್ಯ ತನ್ನ ಬಿಸಿಲನ್ನ ತೋರ್ಸತ್ತೆ, ಪ್ರತಿಯೊಂದು ವಸ್ತು ತಮೋ ಪ್ರಧಾನ ಆಗಿದೆ ಅಲ್ಲ. ये सृष्टि ही तमो प्रधान है, तत्व भी तमो प्रधान है, तो ये दुख देती है. ಈ ಸೃಷ್ಟಿನೇ ತಮೋ ಪ್ರಧಾನ, ತತ್ವಗಳು ತಮೋ ಪ್ರಧಾನ ಆಗಿದೆ, ಎಲ್ಲನೂ ದುಃಖವನ್ನೇ ನೀಡುತ್ತೆ. निंदा स्तुति में भी नहीं जाना. बहुत है जो जट बिगड़ पड़ते हैं. ನಿಂದನೆ ಸ್ತುತಿ ಯಾವುದ್ರಲ್ಲೂ ಹೋಗ್ಬಾರ್ದು. ಕೆಲವರಂತೂ ಬಹಳ ಬೇಗ ಮುನ್ಸ್ಕೊಂಡ್ಬಿಡ್ತಾರೆ, ಜಗಳದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. किसने उल्टा सुल्टा कुछ करके सुनाया, क्योंकि आजकल बातों की बनावट तो बहुत है ना. कोई ने कुछ कहा तुम्हारे लिए, बाबा ये कहते इनको देह अभिमान है, बाहर का शो बहुत है, ये किसने सुनाया, बस बुखार चढ़ जाएगा. ಯಾರಾದ್ರೂ ಏನಾದ್ರೂ ಅಂದ್ರು, ಬಾಬಾ ಅಂತಾರೆ ತಿಳ್ಕೊಡಿ ಇದು ದೇಹ ಅಭಿಮಾನ. ಯಾರಾದ್ರೂ ಅಂದ್ರು ಇವರಿಗೆ ಹೊರಗಡೆ ಶೋ ಜಾಸ್ತಿ ಇದೆ ಅಂತ, ಕೇಳಿದ್ರು ಜ್ವರ ಮೇಲೆ ಹತ್ತು ಬಿಡುತ್ತೆ. नींद भी फिट जाएगा. आधा कल्प के मनुष्य ऐसे है, कोई को भी जट बुखार चढ़ा दे जट पीले हो जाते हैं. ನಿದ್ದೆನೂ ಹೋಗ್ಬಿಡತ್ತೆ. ಅರ್ಧ ಕಲ್ಪದ ಮನುಷ್ಯರ ಆ ರೀತಿ ಇದ್ದಾರೆ, ತಕ್ಷಣ ಜ್ವರ ಎದ್ದೇಳ್ಬಿಡತ್ತೆ, ಮುಖ ಹಳದಿ ಬಣ್ಣಕ್ಕೆ ತಿರುಗ್ಬಿಡತ್ತೆ. तो बाबा कहते कोई भी ऐसी वाहियात बातें नहीं सुनो. बाप कभी भी किसकी निंदा नहीं करते. ತಂದೆ ತಿಳಿಸ್ತಾರೆ, ಕೆಲಸಕ್ಕೆ ಬರೆದಿರುವಂತಹ ಗಾಳಿ ಮಾತು ಕೇಳಕ್ ಹೋಗ್ಬೇಡಿ. ತಂದೆ ಹೇಳ್ತಾರೆ ಯಾರ ನಿಂದನೆಯನ್ನು ಮಾಡಕ್ಕೆ ಹೋಗ್ಬೇಡಿ. बाप तो समझाने के लिए कहते, उल्टी सुल्टी बातें एक दो को सुनाने से अच्छे अच्छे बच्चे भी बिगड़ पड़ते हैं. ಬಾಬಾ ತಿಳಿಸಕ್ಕೋಸ್ಕರ ತಿಳಿಸ್ತಿದ್ದಾರೆ. ಉಲ್ಟಾ ಸುಲ್ಟಾ ಮಾತುಗಳು ಪರಸ್ಪರ ತಿಳಿಸಿದಾಗ ಒಳ್ಳೊಳ್ಳೆ ಮಕ್ಕಳು ಸಹ ಕೆಟ್ಟೋಗ್ತಾರೆ. तो ट्रेटर बन वाहियात बातें जाकर एक दो को सुनाएंगे. भक्ति मार्ग में भी कैसी कैसी कहानियां बनाया ना. ಟ್ರೇಟರ್ ಆಗಿ ಗಾಳಿ ಮಾತುಗಳನ್ನ ಹೋಗಿ ಪರಸ್ಪರ ತಿಳಿಸ್ತಾರೆ. ಭಕ್ತಿ ಮಾರ್ಗದಲ್ಲೂ ಯಾವ ರೀತಿ ಎಂತೆಂತ ಕಥೆಗಳನ್ನ ಮಾಡಿದಾರಲ್ಲ. अभी तुमको ज्ञान मिला है, तुम कभी भी ये राम ये आय भगवान नहीं कह सकते. ये अक्षर भी भक्ति मार्ग के हैं. तुम्हारे मुख से ऐसे अक्षर नहीं निकलने चाहिए. ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಎಂದು ಏ ರಾಮ ಏ ಭಗವಂತ ಅಂತಕ್ಕೆ ಹೋಗ್ಬೇಡಿ. ಈ ಅಕ್ಷರ ಭಕ್ತಿ ಮಾರ್ಗದಾಗಿದೆ, ನಿಮ್ಮ ಬಾಯಿಂದ ಇಂತಹ ಅಕ್ಷರ ಹೊರಗಡೆ ಬರಬಾರದಾಗಿದೆ. बाप सिर कहते मीठे लाडले बच्चे आत्मा अभिमानी बनो. कितना प्यार से समझाते हैं. ತಂದೆ ತಿಳಿಸ್ತಾರೆ, ಮಧುರ ಮುದ್ದು ಮಕ್ಕಳೇ ಆತ್ಮ ಅಭಿಮಾನಿಯಾಗಿ, ಇಷ್ಟು ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ. किसकी भी बात नहीं सुनो, फालतू परिचिंतन नहीं करो, एक बार पक्का कर लो मैं आत्मा. ಯಾರ ಮಾತು ಕೇಳಕ್ ಹೋಗ್ಬೇಡಿ, ಕೆಲ್ಸಕ್ಕೆ ಬರ್ದಿರುವಂತಹ ಪರಚಿಂತನೆಯನ್ನ ಮಾಡಬೇಡಿ. ಒಂದು ಮಾತು ಪಕ್ಕಾ ಮಾಡ್ಕೊಳ್ಳಿ, ನಾನು ಆತ್ಮನಾಗಿದ್ದೀನಿ.
शरीर विनाशी है, आत्मा ही संस्कार धारण करती. ಆತ್ಮ ಅವಿನಾಶಿ, ಶರೀರ ವಿನಾಶಿ ಆಗಿದೆ. ಆತ್ಮನೇ ಸಂಸ್ಕಾರವನ್ನ ಧಾರಣೆ ಮಾಡುತ್ತೆ. अब तुम बच्चों को आत्मा अभिमानी बनना है. द्वापर से तुम रावण राज्य में देह अभिमानी बने हो, इसलिए आप देही अभिमानी बनने में मेहनत लगती. ಈಗ ತಾವು ಮಕ್ಕಳು ಆತ್ಮ ಅಭಿಮಾನಿ ಆಗಬೇಕು. ದ್ವಾಪರದಿಂದ ತಾವು ರಾವಣ ರಾಜ್ಯದಲ್ಲಿ ದೇಹದ ಅಭಿಮಾನಿಗಳಾಗಿದ್ರು. ಅದಕ್ಕೋಸ್ಕರ ಈಗ ಆತ್ಮ ಅಭಿಮಾನಿ ಆಗುವ ಶ್ರಮವನ್ನ ಮಾಡಿ. गड़े गड़े बुद्धि में ये आना चाहिए, हमको बेहद का बाबा मिला है, कलप कलप हम बाप वर्षा देते हैं. ಗಡಿ ಗಡಿ ಬುದ್ಧಿಯಲ್ಲಿ ಇದು ಬರಬೇಕು, ನಮಗೆ ಅನಂತವಾದ ತಂದೆ ಸಿಕ್ಕಿದ್ದಾರೆ, ಕಲ್ಪ ಕಲ್ಪ ತಂದೆ ಆಸ್ತಿಯನ್ನ ನೀಡ್ತಾರೆ. अब उनके मत पर चलना उसके लिए गायन है. तुम माता पिता वह सब संबंधों का सुख देने वाला है, उनमें सब मिठास है. ಅವರ ಮತದಂತೆ ನಡಿಬೇಕು. ಅವರಿಗೋಸ್ಕರ ಗಾಯನ ಇದೆ. ತಾವೇ ತಂದೆ ತಾಯಿ ಬಂಧು ಸಖ ಎಲ್ಲಾ ಸಂಬಂಧಗಳ ಸುಖ ಅವರು ಕೊಡ್ತಾರೆ. ಅದರಲ್ಲಿ ಬಹಳಷ್ಟು ಮಧುರತೆ ಇದೆ. बाकी और मित्र संबंधी आदि दुख देने वाले हैं, एक ही बाप है जो सबको सुख देने वाला है. ಬಾಕಿ ಎಲ್ಲಾ ಮಿತ್ರ ಸಂಬಂಧಿಗಳು ದುಃಖವನ್ನ ನೀಡ್ತಾರೆ, ಒಬ್ಬ ತಂದೆನೇ ಎಲ್ಲರಿಗೂ ಸುಖವನ್ನ ನೀಡ್ತಾರೆ. रास्ता भी बिल्कुल सहज बताते कि अपने को आत्मा समझ मुझ बाबा को याद करो. बाप समझाते हैं, ये कोई नया बात. ದಾರಿನು ಬಿಲ್ಕುಲ್ ಸಹಜವಾಗಿ ತಿಳಿಸ್ತಾರೆ. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ನನ್ನ ತಂದೆಯಿಂದ ನೆನಪು ಮಾಡಿ. ತಂದೆ ತಿಳಿಸ್ಕೊಡ್ತಾರೆ, ಇದೇನು ಹೊಸ ಮಾತಲ್ಲ. तुम जानते हो हर 5000 वर्ष बाद हम ऐसे बाबा के पास आते. ये कोई साधु संत नहीं है. तुम कोई साधु संत आदि के पास नहीं रहते. ನಿಮಗೆ ಗೊತ್ತಿದೆ, ಪ್ರತಿ 5000 ವರ್ಷದ ನಂತರ ನಾವು ಇಂತಹ ತಂದೆ ಹತ್ರ ಬರ್ತೀವಿ. ಇಲ್ಲಿ ಯಾರು ಸಾಧು ಸಂತರಿಲ್ಲ. ಯಾರೇ ಸಾಧು ಸಂತರ ಹತ್ರ ನಾವು ಹೋಗಿಲ್ಲ. बाकी हाँ, बाबा कहते प्रवृत्ति मार्ग के संबंध से तोड़ निभाना, नहीं तो और ही किटपिट हो जाती, युक्ति से चलो. ಬಾಕಿ ಹಾ, ತಂದೆ ತಿಳಿಸ್ತಾರೆ, ಪ್ರವೃತ್ತಿ ಮಾರ್ಗದ ಸಂಬಂಧಗಳನ್ನ ನಿಭಾಯಿಸಿ, ಇಲ್ಲ ಅಂದರೆ ಕಿಟ್ಪಿಟ್ಟಾಗ್ಬಿಡುತ್ತೆ, ಯುಕ್ತಿಯಿಂದ ನಡೆ. प्यार से हर एक को समझाना कि देखो अभी विनाश का समय नजदीक है, ये असुरी दुनिया खत्म होना है. ಬಹಳ ಪ್ರೀತಿಯಿಂದ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಬೇಕು, ನೋಡಿ ಈಗ ವಿನಾಶದ ಸಮಯ ಬಹಳ ಹತ್ತಿರ ಇದೆ, ಈ ಅಸುರಿ ಪ್ರಪಂಚ ಸಮಾಪ್ತಿ ಆಗಲೇಬೇಕು. आप देवता बनना है, दैवी गुण यहाँ धारण करना, प्यार से समझाना चाहिए. ಈಗ ನಾವು ದೇವತೆ ಆಗ್ಬೇಕು, ದೈವಿ ಗುಣಗಳನ್ನ ಧಾರಣೆ ಮಾಡಬೇಕು, ಪ್ರೀತಿಯಿಂದ ತಿಳಿಸ್ಕೊಡ್ಬೇಕಾಗಿದೆ. देवता ही भी प्याज लहसुन आदि तो खाते नहीं, हम भी मनुष्य से देवता बनते तो हम कैसे खा सकते हैं. ದೇವತೆಗಳು ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನಲ್ಲ, ಮತ್ತೆ ನಾವು ಮನುಷ್ಯರಿಂದ ದೇವತೆ ಆಗ್ತಿದೀವಿ ಅಂದ್ರೆ ಯಾವ ರೀತಿ ಸೇವನೆ ಮಾಡಕ್ ಸಾಧ್ಯ. तुमको भी राय देते, ये छोड़ दो, ऐसी चीजें हम खाते नहीं. ನಿಮಗೂ ಆಜ್ಞೆಯನ್ನ ಕೊಡ್ಲಾಗತ್ತೆ, ಇದನ್ನ ಬಿಟ್ಟಾಗಿ ಇಂಥ ವಸ್ತುಗಳು ತಿನ್ನಕ್ಕೆ ಹೋಗ್ಬೇಕು. अभी तुमको बेहद का बाप दैवी गुण सिखाने वाला है, तो सर्वगुण संपन्न यहाँ ही बनना. ಈಗ ಅನಂತವಾದ ತಂದೆ ದೈವಿ ಗುಣಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ಸರ್ವಗುಣ ಸಂಪನ್ನ ನೀವು ಇಲ್ಲೇ ಆಗ್ಬೇಕು. यहाँ बनेंगे तब फिर भविष्य नई दुनिया आएंगी, ये ऐसे ही होता जैसे रात के बाद फिर दिन होता. ಇಲ್ಲಿ ನೀವು ತಯಾರಾದಾಗ ಭವಿಷ್ಯದಲ್ಲಿ ಹೊಸ ಪ್ರಪಂಚದಲ್ಲಿ ಆ ಗುಣ ಬರುತ್ತೆ. ಇದು ಯಾವ ರೀತಿ ಅಂದ್ರೆ ರಾತ್ರಿ ಆದ್ಮೇಲೆ ಹಗಲು ಆಗಲೇಬೇಕಲ್ಲ. अब रात का अंत में ही दैवी गुण धारण करने हैं, तो फिर सुबह हो जाएंगी. अपनी परीक्षा हर एक को आपे ही ले. ಈಗ ರಾತ್ರಿಯ ಅಂತ್ಯ ಆಗ್ತಿದೆ ಅಂದ್ರೆ ದೈವಿ ಗುಣ ಧಾರಣೆ ಮಾಡಿದಾಗ ಬೆಳಗ್ಗಿನೂ ಆಗ್ಬಿಡುತ್ತೆ.
ತಮ್ಮ ಪರೀಕ್ಷೆಯನ್ನ ಪ್ರತಿಯೊಬ್ಬರು ತಾವೇ ತಗೋಬೇಕು. ಐಸೆ ನಹಿ ಬಾಪ್ ತೋ ಸಬ್ಕೋ ಜಾನ್ತೆ ಹೇ ತುಮ್ ಅಪನೆ ಕೋ ದೇಖೋನಾ. ಆ ರೀತಿಯಲ್ಲ, ತಂದೆಗೆಲ್ಲ ಗೊತ್ತಿದೆ ಅಂತ ತಮ್ಮನ್ನ ತಾವು ನೋಡ್ಕೊಳ್ಳಿ. स्टूडेंट ऐसे कभी नहीं कहेंगे टीचर तो सबको जानते हैं, इम्तिहान के दिन नजदीक आते तो बच्चे खुद भी समझते हैं हम कितना पास होंगे, किस सब्जेक्ट में हम ढीले हैं. ಸ್ಟೂಡೆಂಟ್ ಎಂದು ಈ ರೀತಿ ಹೇಳೋದಿಲ್ಲ, ಟೀಚರ್ಗೆ ಎಲ್ಲ ಗೊತ್ತಿದೆ ಅಂತ. ಎಕ್ಸಾಮಿನ ದಿನಗಳು ಹತ್ರ ಬಂದಂಗೆ ಮಕ್ಕಳು ಸ್ವಯಂ ಅರ್ಥ ಮಾಡ್ಕೊಂತಾರೆ, ನಾನು ಯಾವುದ್ರಲ್ಲಿ ಪಾಸ್ ಆಗ್ತೀನಿ, ಯಾವುದ ಸಬ್ಜೆಕ್ಟ್ ಅಲ್ಲಿ ಲೂಸ್ ಆಗಿದ್ದೀನಿ. मार्क्स कम लेंगे फिर सब मिलकर पास हो जाएंगे, ये समझते हैं तो इसमें भी अपनी जांच करनी. ಮಾರ್ಕ್ಸ್ ಕಡಿಮೆ ಪಡೆಯೋದಾದ್ರೆ ಎಲ್ಲಾ ಸೇರಿ ಪಾಸ್ ಆಗ್ಬಿಡ್ತೀವಿ, ಈ ರೀತಿ ಅನ್ಕೊಂಡಾಗ ತಮ್ಮನ್ನ ತಾವು ಚೆಕ್ ಮಾಡ್ಕೊಳ್ಳಿ. हमारे में क्या कामी है, ಐ बहुत मीठा बनना है ना. ನನ್ನಲ್ಲಿ ಏನು ಕಮ್ಮಿ ಇದೆ, ನಾನು ಬಹಳ ಮಧುರ ಆಗ್ಬೇಕಲ್ಲ. सबको प्यार से समझाना, हम आत्माओं का बाप परम पिता परमात्मा है, मनुष्य की बात नहीं. ಎಲ್ಲರಿಗೂ ಪ್ರೀತಿಯಿಂದ ತಿಳಿಸ್ಕೊಡಿ, ನಾವು ಆತ್ಮಗಳು, ತಂದೆ ಪರಂ ಪಿತಾ ಪರಮಾತ್ಮ, ಮನುಷ್ಯನ ಮಾತಂತೂ ಅಲ್ಲ. हम निराकार को भगवान कहते हैं, भगवान रचयिता एक ही है, बाकी सब रचना है. रचना से किसी को वर्षा नहीं मिलता है, कायदा नहीं है. ನಾವು ನಿರಾಕಾರ ತಂದೆಗೆ ಹೇಳ್ತೀವಿ, ನಿರಾಕಾರ ರಚಯಿತ ಒಬ್ಬರೇ, ಬಾಕಿ ಎಲ್ಲರೂ ರಚನೆ ಆಗಿದ್ದಾರೆ. ರಚನೆಗೆ ಯಾರಿಗೂ ಆಸ್ತಿ ಸಿಗೋದಿಲ್ಲ, ರಚನೆಯಿಂದ ಆಸ್ತಿ ಸಿಗೋದಿಲ್ಲ, ಇದು ನಿಯಮನೇ ಇಲ್ಲ. ಆ ಸರ್ವ ರಚನಾ का सद्गति दाता एक रचयिता बाप है, इसमें साधु संत सब आ जाते है तो सब आत्मा है ना. ಈಗ ಸರ್ವ ರಚನೆಯ ಸದ್ಗತಿ ದಾತ ಒಬ್ಬ ರಚಯಿತ ತಂದೆ ಆಗಿದೆ. ಇದರಲ್ಲಿ ಸಾಧು ಸಂತರು ಎಲ್ಲರೂ ಬಂದ್ಬಿಡ್ತಾರೆ, ಎಲ್ಲರೂ ಆತ್ಮಗಳೇ ಅಲ್ವಾ. ಆ ಮನುಷ್ಯ ಅಚ್ಚೆ ಬೂರೆ ತೋ ಹೋತೆ ಹೇ, ಪೊಸಿಷನ್ ಊಂಚ್ ನೀಚ್ ತೋ ಹೋತಾ ಹೈ. ಮನುಷ್ಯರು ಒಳ್ಳೆಯವರು ಕೆಟ್ಟವರು ಇರ್ತಾರೆ, ಪೊಸಿಷನ್ ಏರುಪೇರು ಇದ್ದೇ ಇರುತ್ತೆ. सन्यासियों में भी नंबरवार है, कोई तो देखो भीख मांगते रहते, कोई तो सब पाव पड़ते हैं. तुम बच्चों को भी ऊंच बनना है, बहुत मीठा बने. ಸನ್ಯಾಸಿಗಳಲ್ಲೂ ನಂಬರ್ವಾರ್ ಇರ್ತಾರೆ, ಕೆಲವರು ಭಿಕ್ಷೆ ಬೇಡ್ತಿರ್ತಾರೆ, ಕೆಲವರಿಗಂತೂ ಎಲ್ಲರೂ ಕಾಲಕ್ಕೆ ಬೀಳ್ತಿರ್ತಾರೆ. ತಾವು ಮಕ್ಕಳು ಉನ್ನತ ಆಗ್ಬೇಕು, ಬಹಳ ಮಧುರ ಆಗ್ಬೇಕು. कभी भी क्रोध से बात नहीं करनी चाहिए, जितना हो सके प्यार से काम लो. कहते हैं बच्चे बहुत तंग करते हैं, सो तो आजकल के बच्चे आई ही ऐसे, प्यार से उसको समझाओ. ಎಂದೂ ಸಹ ಕ್ರೋಧದಿಂದ ಮಾತಾಡಕ್ ಹೋಗ್ಬೇಡಿ, ಎಷ್ಟಾದ್ರೆ ಅಷ್ಟು ಪ್ರೀತಿಯಿಂದ ಕೆಲಸ ತಗೊಳ್ಳಿ. ಅಂತಾರೆ ಈ ನಡುವೆ ಮಕ್ಕಳು ತುಂಬಾ ತೊಂದರೆ ಕೊಡ್ತಾರೆ. ಈ ಕಾಲದ ಮಕ್ಕಳೇ ಆ ರೀತಿ ಇದ್ದಾರೆ, ಪ್ರೀತಿಯಿಂದ ತಿಳಿಸ್ಕೊಡಿ. दिखाते हैं श्री कृष्ण चंचलता करता था तो उसको रस्सी से बांधते थे, जितना हो सके प्यार से समझाना या तो हल्की सजा. ತೋರಿಸ್ತಾರೆ ಶ್ರೀಕೃಷ್ಣ ಚಂಚಲತ್ವವನ್ನ ಮಾಡ್ತಿದ್ರು, ಆವಾಗ ದಾರದಿಂದ ಕಟ್ಟಾಕ್ತಿದ್ರು ಅಂತ. ಎಷ್ಟಾದ್ರೆ ಅಷ್ಟು ಪ್ರೀತಿಯಿಂದ ತಿಳಿಸ್ಕೊಡಿ, ಇಲ್ಲ ಹಗುರವಾದ ಶಿಕ್ಷೆಯನ್ನ ಕೊಡಿ. बेचारे अनजान है, समय भी ऐसा है, बाहर का संग दोष बहुत खराब. ಪಾಪ ಅವರಿಗೆ ಏನು ತಿಳುವಳಿಕೆ ಇಲ್ಲ, ಸಮಯನೂ ಅದೇ ರೀತಿ, ಹೊರಗಡೆಯ ಸಂಘ ಬಹಳಷ್ಟು ಕೆಟ್ಟದಾಗಿದೆ. अभी बेहद का बाबा कहते तुम्हें मूर्ति आदि रखने की कोई दरकार नहीं, कुछ भी मेहनत करने की दरकार नहीं. ಈಗ ಅನಂತವಾದ ತಂದೆ ತಿಳಿಸ್ತಾರೆ, ತಾವು ಮೂರ್ತಿಯನ್ನ ಇಡುವ ಅವಶ್ಯಕತೆ ಇಲ್ಲ, ಏನು ಶ್ರಮ ಮಾಡುವ ಅವಶ್ಯಕತೆ ಇಲ್ಲ. शिव का चित्र क्यों रखे, वो तो तुम्हारा बाप है ना. घर में बच्चे बाप का चित्र क्यों रखते हैं, बाप तो हाजिर नाजुर है. ಶಿವನ ಚಿತ್ರ ಏನಕ್ಕೆ ಇಡಬೇಕು, ಅವರಂತೂ ನಿಮ್ಮ ತಂದೆ ಆಗಿದ್ದಾರೆ. ಮನೆಯಲ್ಲಿ ಮಕ್ಕಳು ತಂದೆಯ ಚಿತ್ರ ಏನಾದ್ರೂ ಇಡ್ತಾರ, ಅವರು ಸಮ್ಮುಖದಲ್ಲೇ ಇರ್ತಾರಲ್ಲ. बाबा कहते मैं अभी
आजिर नाजुर हो फिर चित्रों की तो दरकार ही नहीं है मैं बच्चों को बैठ समझा ಈಗ ತಂದೆ ತಿಳಿಸ್ತಾರೆ ನಾನು ಸಮ್ಮುಖದಲ್ಲಿದ್ದೀನಿ ಈಗ ಚಿತ್ರಗಳ ಅವಶ್ಯಕತೆನೇ ಇಲ್ಲ ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ कहते हैं बाप दादा को देखे अब बाप दादा तो है निराकार उनको देख ना सके ಅಂತಾರೆ ಬಾಪ್ ದಾದಾ ಅವರನ್ನ ನೋಡೋಣ ಈಗ ತಂದೆಯಂತೂ ನಿರಾಕಾರ ಅವರನ್ನು ನೋಡಕ್ಕೆ ಆಗಲ್ಲ ಬುದ್ಧಿಯಿಂದ ಅರ್ಥ ಮಾಡ್ಕೋಬಹುದು बाप कहते मैं इनमें प्रवेश कर तुमको ज्ञान नॉलेज बैठ देता हूं नहीं तो कैसे दूं ತಂದೆ ಅಂತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಜ್ಞಾನವನ್ನ ಕುತ್ಕೊಂಡು ತಿಳಿಸಿ ಇಲ್ಲ ಅಂದರೆ ಯಾವ ರೀತಿ ತಿಳಿಸೋದು श्री कृष्ण के तन में कैसे आएगा सन्यासी में भी नहीं आ सकता ಶ್ರೀಕೃಷ್ಣನ ದೇಹದಲ್ಲಿ ಹೆಂಗ್ ಬರೋದು ಸನ್ಯಾಸಿಗಳಲ್ಲೂ ನಾನು ಬರೋದಿಲ್ಲ मैं आता हूं उनमें हूं जो पहले नंबर में था वही अब लास्ट नंबर में ನಾನು ಬರೋದು ಅವರಲ್ಲಿ ಯಾರು ಮೊದಲನೇ ನಂಬರ್ ಅಲ್ಲಿ ಇದ್ರು ಅವರೇ ಈಗ ಲಾಸ್ಟ್ ನಂಬರ್ ಅಲ್ಲಿ तुमको भी अभी पढ़कर फिर पहले नंबर में जाना है पढ़ाने वाला तो एक ही है जिसको ज्ञान का सागर कहा जाता ನೀವು ಸಹ ಓದಿ ಮೊದಲನೇ ನಂಬರ್ ಅಲ್ಲಿ ಹೋಗ್ಬೇಕು ಓದಿಸುವಂತವರು ಒಬ್ಬರೇ ಅವರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ तुमको ज्ञान बहुत अच्छा मिलता तुम जानते हो शांतिधाम हमारा घर है सुखधाम हमारी राजधानी ನಿಮಗೆ ಜ್ಞಾನ ಬಹಳ ಚೆನ್ನಾಗಿ ಸಿಕ್ಕಿದೆ ನಿಮಗೆ ಗೊತ್ತಿದೆ ಶಾಂತಿಧಾಮ ನಮ್ಮ ಮನೆಯಾಗಿದೆ ಸುಖಧಾಮ ನಮ್ಮ ರಾಜ್ಯಧಾನಿಯಾಗಿದೆ दुखधाम रावण की बादशाही है आप बाप कहते मीठे मीठे बच्चों अपने घर शांतिधाम को याद करो सुखधाम को याद करो ದುಃಖಧಾಮ ರಾವಣನ ರಾಜ್ಯ ಆಗಿದೆ ಈಗ ತಂದೆ ತಿಳಿಸ್ತಾರೆ ಮಧುರಾತಿ ಮದರ ಮಕ್ಕಳೇ ತಾವು ಮನೆ ಶಾಂತಿಧಾಮವನ್ನ ನೆನಪು ಮಾಡಿ ಸುಖಧಾಮವನ್ನ ನೆನಪು ಮಾಡಿ दुखधाम के बंधन को बोलते जाओ ऐसे और कोई कह ना सकेना ದುಃಖಧಾಮದ ಬಂಧನಗಳನ್ನ ಮರೀತಾ ಹೋಗಿ ಈ ರೀತಿ ಯಾರು ತಿಳಿಸಕ್ಕೆ ಸಾಧ್ಯ ಇಲ್ವಲ್ಲ ना वो जा सकते हैं ड्रामा के बीच से वापस कोई जा ना सकते ಮತ್ತೆ ಅವರು ಹೋಗಕ್ಕೂ ಆಗಲ್ಲ ಡ್ರಾಮಾ ಮಧ್ಯದಿಂದ ವಾಪಸ್ ಯಾರು ಹೋಗಕ್ಕೆ ಸಾಧ್ಯ ये जो कहते फलाना ज्योति जो समाया वो पार निर्वाण गया एक भी जाता नहीं सबका बाप अथवा मालिक एक ही परम पिता परमात्मा है वो सब आशिकों का एक ही माशिक है ಅಂತಾರಲ್ಲ ಇವರು ಜ್ಯೋತಿಯಲ್ಲಿ ಸಮಾವೇಶ ಆದರು ಅಥವಾ ಪಾರ ನಿರ್ವಾಣಕ್ಕೆ ಹೋದ್ರು ಒಬ್ಬರೂ ಹೋಗಿಲ್ಲ ಎಲ್ಲರ ತಂದೆ ಮಾಲೀಕ ಒಬ್ಬ ಪರಂಪಿತ ಪರಮಾತ್ಮ ಆಗಿದ್ದಾರೆ ಎಲ್ಲಾ ಪ್ರಿಯತಮೆಯರಿಗೆ ಒಬ್ಬ ಪ್ರಿಯತಮ ಆಗಿದ್ದಾರೆ वह जिस्मानी आशिक माशिक एक दो को याद करते बुद्धि में चित्र आ जाता फिर एक दो को याद करते रहेंगे ಆ ದೈಹಿಕ ಪ್ರಿಯತಮೆ ಒಬ್ಬರು ಇನ್ನೊಬ್ಬರನ್ನ ಪರಸ್ಪರ ನೆನಪು ಮಾಡ್ತಾರೆ ಬುದ್ಧಿಯಲ್ಲಿ ಚಿತ್ರ ಬಂದ್ಬಿಡುತ್ತೆ ಒಬ್ಬರು ಇನ್ನೊಬ್ಬರನ್ನ ನೆನಪು ಮಾಡ್ತಾನೆ ಇರ್ತಾರೆ खाना खाते रहेंगे याद करते रहेंगे वो तो है एक जन्म के आशिक माशिक ಊಟ ಮಾಡ್ತಾ ಇರ್ತಾರೆ ನೆನಪು ಮಾಡ್ತಾ ಇರ್ತಾರೆ ಅವರು ಒಂದು ಜನ್ಮದ ಪ್ರಿಯತಮೆ ಮತ್ತು ಪ್ರಿಯತಮ ಆಗಿದ್ದಾರೆ तुम जन्म जन्मांतर के आशिक को एक माशुक के तुमको और कुछ भी नहीं करना है सिर्फ एक बाबा को याद कर ತಾವು ಜನ್ಮ ಜನ್ಮಾಂತರದ ಪ್ರಿಯತಮೆ ಒಬ್ಬ ಪ್ರಿಯತಮನಿಗಾಗಿದ್ದಾರೆ ನಿಮಗೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಒಬ್ಬ ತಂದೆಯನ್ನ ನೆನಪು ಮಾಡಿದ್ರೆ ಸಾಕು उन आशिक माशिक के सामने चित्र आ जाता बस उनको देखते देखते काम भी ठहर जाता फिर उसका चेहरा गुम हो जाता और काम करने लग पड़ते इसमें तो ऐसे नहीं ಅಲ್ಲಿ ಪ್ರಿಯತಮೆಯ ಮುಂದೆ ಚಿತ್ರಗಳು ಬರುತ್ತೆ ಪರಸ್ಪರ ಒಬ್ಬರನ್ನ ನೋಡ್ತಾ ಕೆಲಸನ ನಿಂತೋಗ್ಬಿಡುತ್ತೆ ಮುಖನೇ ನೋಡ್ತಿರ್ತಾರೆ ಇಲ್ಲಿ ಆ ರೀತಿ ಇಲ್ಲ ಕೆಲಸವನ್ನ ಮಾಡ್ತಿರ್ಬೇಕು आत्मा भी बिंदी परमात्मा भी बिंदी अपने को आत्मा समझ बाबा को याद करना इसमें मेहनत है कोई भी ऐसी प्रैक्टिस करते नहीं है आत्मनु बिंदु परमात्मनु बिंदु
ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕು. ಇದರಲ್ಲಿ ಶ್ರಮ ಇದೆ. ಈ ರೀತಿ ಯಾರು ಅಭ್ಯಾಸವನ್ನ ಮಾಡೋದೇ ಇಲ್ಲ. आत्मा का ज्ञान मिला अर्थात आत्मा को रिलीज किया, बाकी रहा परमात्मा, वो भी तुम जानते हो. ಆತ್ಮಕ್ಕೆ ಜ್ಞಾನ ಸಿಕ್ಕಿದೆ ಅಂದರೆ ಪರಮಾತ್ಮನ ಅನುಭೂತಿಯಾಗಿದೆ. ಬಾಕಿ ಇರೋದು ಪರಮಾತ್ಮ. ಇದಂತೂ ಗೊತ್ತಿದೆ ಅಲ್ಲ. ಬಾಬಾ ಆಕರ್ ಬ್ರುಕುಟಿ ಮೇ बैठते, इनकी ಜಾಗ भी यहाँ ही है. ತಂದೆ ಬಂದು ಬ್ರುಕುಟಿಯಲ್ಲಿ ಉಪಸ್ಥಿತರಾಗ್ತಾರೆ. ಇವರ ಸ್ಥಾನನೂ ಅದೇ ಆಗಿದೆ. आत्मा कहाँ से भी चली जाती मालूम नहीं पड़ता, उनका मुख्य स्थान ब्रुकुटी. ಆತ್ಮ ಎಲ್ಲಿಂದಾದ್ರೂ ಹೊರಗಡೆ ಹೋಗ್ಬಿಡುತ್ತೆ, ಗೊತ್ತಾಗೋದಿಲ್ಲ. ಆದರೆ ಅವರ ಮುಖ್ಯ ಸ್ಥಾನ ಬ್ರುಕುಟಿಯಾಗಿದೆ. बाबा कहते मैं भी बिंदु हूँ, उसमें आकर बैठता हूँ, तुमको पता भी नहीं पड़ता. ತಂದೆ ಹೇಳ್ತಾರೆ ನಾನು ಬಿಂದು ಆಗಿದ್ದೀನಿ, ನಾನು ಇವರಲ್ಲಿ ಬಂದು ಉಪಸ್ಥಿತನಾಗ್ತೀನಿ, ನಿಮಗೆ ಗೊತ್ತೇ ಆಗೋದಿಲ್ಲ. बात तुम बच्चों को बैठ सुनाते, तुमको जो सुनाते वो हम भी सुनते, समझानी तो बिल्कुल राइट है. ತಂದೆ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತಾರೆ, ನಿಮಗೂ ತಿಳಿಸ್ತಾರೆ. ನಾನು ಅದನ್ನ ಕೇಳ್ತೀನಿ, ತಿಳಿಸೋದು ಬಿಲ್ಕುಲ್ ಕರೆಕ್ಟ್ ಆಗಿದೆ ಅಲ್ಲ. दैवी धर्म वाले जो होंगे वो जब समझ जाएंगे ये राज्यदानी स्थापन हो रही है. पहले स्थापना और फिर विनाश भी होगा और कोई धर्म स्थापक ऐसे नहीं करते. ದೈವಿ ಧರ್ಮದವರು ತಕ್ಷಣ ಅರ್ಥ ಮಾಡ್ಕೊಂತಾರೆ, ರಾಜ್ಯದಾನಿ ಸ್ಥಾಪನೆ ಆಗ್ತಾ ಇದೆ. ಮೊದಲು ಸ್ಥಾಪನೆ, ನಂತರ ವಿನಾಶ ಆಗತ್ತೆ. ಯಾವ ಧರ್ಮನೂ ಆ ರೀತಿ ಆಗೋದಿಲ್ಲ. वो सिर्फ अपना धर्म स्थापन करते फिर वृद्धि को पाते. यहाँ तो जो जितना जितना पुरुषार्थ करते उतना भविष्य में ऊंच पद पाते हैं. ಅಲ್ಲಂತೂ ಅವರು ತಮ್ಮ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ, ನಂತರ ವೃದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ ಯಾರು ಎಷ್ಟೆಷ್ಟು ಪುರುಷಾರ್ಥವನ್ನ ಮಾಡ್ತಾರೆ ಅಷ್ಟು ಭವಿಷ್ಯದಲ್ಲಿ ಉನ್ನತವಾದ ಪದವಿಯನ್ನ ಪಡೀತಾರೆ. तुम भविष्य 21 जन्म के लिए प्रारब्ध पाते हो तो कितना पुरुषार्थ करना चाहिए. और है बहुत सहज योग भी सहज जिससे तुम्हारे विकर्म विनाश. ತಾವು ಭವಿಷ್ಯತ್ತು 21 ಜನ್ಮಕ್ಕೋಸ್ಕರ ಪ್ರಾರಬ್ಧವನ್ನ ಪಡಿತೀರಿ ಅಂದ್ಮೇಲೆ ಎಷ್ಟು ಪುರುಷಾರ್ಥ ಮಾಡ್ಬೇಕಲ್ಲ. ಮತ್ತೆ ಇದು ಸಹಜನು, ಯೋಗನು ಸಹಜ. ಇದರಿಂದ ವಿಕರ್ಮಗಳು ವಿನಾಶ ಆಗತ್ತೆ. बाबा कहते मैं गारंटी करता हूँ कलक कलक में ही आकर तुम बच्चों को पावन बनाता हूँ, वह पतित एक भी होता नहीं. ತಂದೆ ತಿಳಿಸ್ತಾರೆ, ನಾನು ಗ್ಯಾರಂಟಿ ಮಾಡ್ತೀನಿ, ಕಲ್ಪ ಕಲ್ಪ ನಾನೇ ಬಂದು ತಿಳಿಸ್ತೀನಿ, ಮಕ್ಕಳನ್ನ ಪಾವನ ಮಾಡ್ತೀನಿ, ಅಲ್ಲಿ ಪತಿತರು ಒಬ್ಬರು ಇರೋದಿಲ್ಲ. ज्ञान में कितना सहज है, 84 जन्म का चक्र कैसे लगाते वो भी बुद्धि में नॉलेज है. हमने 84 का चक्कर लगाया ये निश्चय रखना. ಜ್ಞಾನ ಎಷ್ಟು ಸಹಜ ಆಗಿದೆ. 84 ಜನ್ಮದ ಚಕ್ರವನ್ನ ಯಾವ ರೀತಿ ಸುತ್ತುತ್ತೀವಿ, ಅದು ಸಹ ಬುದ್ಧಿಯಲ್ಲಿ ಜ್ಞಾನ ಇರಲಿ. ನಾವು 84 ಚಕ್ರವನ್ನ ಸುತ್ತೀವಿ, ಇದು ನಿಶ್ಚಯ ಇರಲಿ. निश्चय में विजय है, ऐसे नहीं कि पता नहीं हम 84 जन्म लेते हैं या कुछ कम. ನಿಶ್ಚಯದಲ್ಲಿ ವಿಜಯ ಇದೆ. ಆ ರೀತಿ ಅಲ್ಲ, ಗೊತ್ತಿಲ್ಲ ನಾವು 84 ಜನ್ಮ ಪಡಿತೀವೋ ಅಥವಾ ಕಡಿಮೆ ಪಡಿತೀವೋ. जबकि तुम ब्राह्मण हो तो तुमको निश्चय होना चाहिए बरोबर हमने 84 का चक्र पूरा किया. ये तो बहुत सहज समझाने. ಯಾವಾಗ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದ್ಮೇಲೆ ನಿಶ್ಚಯ ಇರಬೇಕು, ಖಂಡಿತ ನಾವು 84 ಜನ್ಮದ ಚಕ್ರವನ್ನ ಪೂರ್ತಿ ಅನುಭವ ಮಾಡ್ತೀವಿ. ಇದಂತೂ ಬಹಳಷ್ಟು ಸಹಜ ತಿಳುವಳಿಕೆ ಆಗಿದೆ. बच्चों को समझाया ये चित्र सब दिव्य बुद्धि से बाबा ने बनवाए. ಕರೆಕ್ಟ್ भी करा. ಮಕ್ಕಳಿಗೆ ತಿಳಿಸಲಾಗಿದೆ, ಈ ಚಿತ್ರಗಳೆಲ್ಲ ದಿವ್ಯ ದೃಷ್ಟಿಯಿಂದ ತಂದೆ ಮಾಡಿಸಿದ್ದಾರೆ, ಕರೆಕ್ಷನ್ ಮಾಡಿಸಿದ್ದಾರೆ. शुरू में जब बनारस में बाबा एकांत में रहते थे तो ऐसे चित्र दीवारों पर बैठ निकालते थे, समझते कुछ नहीं थे कि ये क्या है. ಆರಂಭದಲ್ಲಿ ಬನಾರಸ್ಸಲ್ಲಿ ಬಾಬಾ ಏಕಾಂತದಲ್ಲಿದ್ದಾಗ ಚಕ್ರದ
ಚಿತ್ರವನ್ನ ಗೋಡೆ ಮೇಲೆ ಬರೆಯೋದು. ಏನು ಅರ್ಥ ಆಗ್ತಿರ್ಲಿಲ್ಲ ಇದೇನು ಅಂತ. खुशी होती थी, साक्षात्कार होने से जैसे उड़ जाते थे. ये क्या होता समझ में नहीं आता था. ಖುಷಿ ಆಗ್ತಿತ್ತು, ಸಾಕ್ಷಾತ್ಕಾರದಲ್ಲಿ ತಕ್ಷಣ ಹಾರೋಗ್ಬಿಡೋರು. ಇದು ಏನು ಅರ್ಥ ಏನು ಆಗ್ತಿರ್ಲಿಲ್ಲ. तुम जानते हो जो चित्र पहले बने थे वो फिर बदल कर नए नए बनाते गए. अभी नए नए चित्र कल्प पहले माफिक बनते जाते. ನಿಮ್ಗೆ ಗೊತ್ತಾಗಿದೆ, ಆರಂಭದಲ್ಲಿ ಏನೆಲ್ಲ ಚಿತ್ರಗಳು ಮಾಡಿದ್ರು, ನಂತರ ಅದನ್ನ ಪರಿವರ್ತನೆ ಮಾಡಿ ಹೊಸದಾಗಿ ಮಾಡಿದ್ರು. ಈಗಂತೂ ಹೊಸ ಚಿತ್ರ ಕಲ್ಪದ ಹಿಂದೆಯ ಸಮಾನ ಮಾಡ್ತಾನೆ ಇದ್ದಾರೆ. सीढ़ी का चित्र देखो कितना अच्छा है, इस पर समझाना सहज है. धीरे से आने वालों को और भी सहज समझाने में. ಮೆಟ್ಲು ಚಿತ್ರವನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಇದರ ಬಗ್ಗೆ ತಿಳಿಸ್ಕೊಡೋದು ಎಷ್ಟು ಸಹಜ. ನಿಧಾನಕ್ಕೆ ಬರುವಂತವರು ಇನ್ನೂ ಸಹಜವಾಗಿ ತಿಳ್ಕೋಬಹುದಾಗಿದೆ. अभी नए नए जो आते हैं 7 दिन में सारा ज्ञान समझ लेते, पुराणों से भी आगे जा रहे. ಈಗ ಯಾರೆಲ್ಲ ಹೊಸಬರು ಬರ್ತಿದ್ದಾರೆ 7 ದಿನದಲ್ಲಿ ಇಡೀ ಜ್ಞಾನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಹಳಬರಿಗಿಂತಲೂ ಮುಂದೆ ಹೋಗ್ತಾರೆ. कोई कहते पहले आते थे तो अच्छा था, अरे ये भी फिक्र मत करो. ಕೆಲವರು ಅಂತಾರೆ ಮೊದಲೇ ಬಂದಿದ್ರೆ ಚೆನ್ನಾಗಿತ್ತು ಅಂತ. ಬಾಬಾ ಹೇಳ್ತಾರೆ ಈ ಚಿಂತೆನೂ ಮಾಡಕ್ ಹೋಗ್ಬೇಡಿ. आगे आते थे और भागते हो जाते थे तो देरी से आने वालों को तो सहज तख्त मिल जाए. ಮೊದಲು ಬಂದು ಓಡೋಗಿದ್ರೆ ನಿಧಾನಕ್ಕೆ ಬರೋರಿಗೆ ಸಹಜವಾಗಿ ಸಿಂಹಾಸನ ಸಿಗತ್ತೆ. पहले जो थे देखो वे फिर अब है नहीं, खत्म हो गया ना. ಮೊದಲು ಯಾರಿದ್ರು ಇವಾಗ ಅವರಿಲ್ಲ, ಸಮಾಪ್ತಿ ಆಗ್ಬಿಟ್ರಲ್ಲ. पिछाड़ी में रिजल्ट का मालूम पड़ता, कैसे पास हुआ, नए नए निकलते और जेट सर्विस पर लग जाते. ಅಂತ್ಯದಲ್ಲಿ ರಿಸಲ್ಟ್ ಗೊತ್ತಾಗತ್ತೆ ಯಾವ ರೀತಿ ಪಾಸ್ ಆದ್ವಿ ಅಂತ. ಹೊಸಬರು ಬರ್ತಾರೆ, ತಕ್ಷಣ ಸೇವೆಯಲ್ಲಿ ತೊಡಗುತ್ತಾರೆ. पुराने इतना नहीं लगते, नए नए बच्चियां सर्विस से दिल पर चढ़ती. ಹಳಬರು ಅಷ್ಟೊಂದು ಮಾಡಲ್ಲ, ಹೊಸ ಮಕ್ಕಳು ಸೇವೆಯಲ್ಲಿ ತೊಡಗುತ್ತಾರೆ, ಹೃದಯದಲ್ಲಿ ಕುತ್ಕೊಂತಾರೆ. पुराने कितने तो खत्म हो गए, इसलिए बाबा कहते जिनको सर्वोत्तम ब्राह्मण कुल भूषण कहा जाता, उनमें भी कोई आश्चर्यवंत सुनंती बागंती हो जाती. जो गया हुआ है वह अब प्रैक्टिकल हो रहा है. ಹಳಬರು ಎಷ್ಟೊಂದು ಜನ ಸಮಾಪ್ತಿ ಆಗಿದ್ರು. ತಂದೆ ತಿಳಿಸ್ತಾರೆ, ಯಾರನ್ನ ಬ್ರಾಹ್ಮಣ ಕುಲಭೂಷಣರು ಸರ್ವೋತ್ತಮರು ಅಂತಿದ್ರಿ ಅವರಲ್ಲೂ ಕೆಲವರು ಆಶ್ಚರ್ಯವಾಗಿ ಕೇಳಿ ಓಡೋಗ್ತಾರೆ. ಗಾಯನ ಇದೆಯಲ್ಲ, ಈಗ ಪ್ರಾಕ್ಟಿಕಲ್ ನಡೀತಾ ಇದೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ. ಮೊದಲನೇದು, अपनी जांच आपे ही करना. देखना है मैं बहुत बहुत मीठा बना हूं. ನಿಮ್ಮ ಪರೀಕ್ಷೆಯನ್ನ ನೀವೇ ಮಾಡ್ಕೊಳ್ಳಿ, ನೋಡಿ ನಾನು ಬಹಳ ಮಧುರ ಆಗಿದ್ದೀನ. हमारे में क्या क्या कामी है, सब दैवी गुण धारण है. ನನ್ನಲ್ಲಿ ಏನು ಕಡಿಮೆಗಳಿದೆ, ನಾನು ಎಲ್ಲಾ ದೈವಿ ಗುಣಗಳನ್ನ ಧಾರಣೆ ಮಾಡಿದ್ದೀನ. अपनी चलन देवताओं जैसे बनानी है, असुरी कान पान त्याग देना है. ನಮ್ಮ ನಡತೆಯನ್ನ ದೇವತೆಗಳ ಸಮಾನ ಮಾಡ್ಕೋಬೇಕು. ಅಸುರಿ ಊಟ ತಿನಿಸುಗಳು ಇದನ್ನ ತ್ಯಾಗ ಮಾಡಬೇಕು. ಎರಡನೇದು, कोई भी वाहियात बातें ना सुननी ना बोलनी है, सहनशील बन. ಕೆಲಸಕ್ಕೆ ಬರೆದಿರುವಂತ ಗಾಳಿ ಮಾತುಗಳನ್ನ ಕೇಳಲೂಬಾರದು, ಮಾತಾಡಲೂಬಾರದು. ಸಹನಶೀಲರಾಗಿ ಇರಬೇಕಾಗಿದೆ. ವರದಾನ, अपनी स्मृति वृत्ति दृष्टि को अलौकिक बनाने वाले सर्व आकर्षणों से मुक्त भव. ನಿಮ್ಮ ಸ್ಮೃತಿ ವೃತ್ತಿ ದೃಷ್ಟಿಯನ್ನ ಅಲೌಕಿಕವಾಗಿ ಮಾಡಿಕೊಳ್ಳುವಂತವರು ಸರ್ವ ಆಕರ್ಷಣದಿಂದ ಮುಕ್ತ ಭವ. कहा जाता जैसे संकल्प वैसे सृष्टि. जो नई सृष्टि रचने के निमित्त विशेष आत्माएं हैं
उनका एक एक संकल्प श्रेष्ठ अर्थात अलौकिक होनी चाहिए. ಒಂದು ಬಾಯಿ ಮಾತಿದೆ, ಎಂತಹ ಸಂಕಲ್ಪ ಅಂತಹ ಸೃಷ್ಟಿ. ಈ ಹೊಸ ಸೃಷ್ಟಿಯನ್ನ ರಚನೆ ಮಾಡಕ್ಕೆ ನಿಮಿತ್ತವಾದ ವಿಶೇಷ ಆತ್ಮಗಳು ಯಾರ ಒಂದೊಂದು ಸಂಕಲ್ಪ ಶ್ರೇಷ್ಠ ಅಂದ್ರೆ अलौकिकವಾಗಿರಬೇಕು. जब स्मृति वृत्ति दृष्टि सब अलौकिक हो जाती तो इस लोक का कोई भी व्यक्ति कोई भी वस्तु अपनी ओर आकर्षित नहीं कर सकता. ಯಾವಾಗ ಸ್ಮೃತಿ ವೃತ್ತಿ ದೃಷ್ಟಿ ಎಲ್ಲ ಅಲೌಕಿಕ ಆಗ್ಬಿಡುತ್ತೆ, ಆಗ ಈ ಲೋಕದ ಯಾವುದೇ ವ್ಯಕ್ತಿ ಯಾವುದೇ ವಸ್ತು ತನ್ನ ಕಡೆ ಆಕರ್ಷಣೆ ಮಾಡೋದಿಲ್ಲ. ಅಗರ್ ಆಕರ್ಷಿತ್ ಕರ್ತೆ ತೋ ಜರೂರ್ ಅಲೌಕಿಕತಾ ಮೇ ಕಮ್ಮಿ. ಆಕರ್ಷಣೆ ಮಾಡ್ತಿದೆ ಅಂದರೆ ಅಲೌಕಿಕತೆಯಲ್ಲಿ ಕಡಿಮೆ ಇದೆ. अलौकिक आत्माएं सर्व आकर्षण से मुक्त होगी. अलौकिक ಆತ್ಮಗಳು ಸರ್ವ ಆಕರ್ಷಣೆಯಿಂದ ಮುಕ್ತರಾಗಿರ್ತಾರೆ. ಸ್ಲೋಗನ್ ಆಗಿದೆ. दिल में परमात्मा प्यार व शक्तियां समाई हुई हो तो मन में उलझन आ नहीं सकता. ಹೃದಯದಲ್ಲಿ ಪರಮಾತ್ಮನ ಪ್ರೀತಿ ಶಕ್ತಿ ತುಂಬಿದ್ದಾಗ ಮನಸ್ಸಿನಲ್ಲಿ ಏರುಪೇರು ಬರೋದಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ. अपवित्रता के बीज को भी समाप्त कर संपूर्ण स्वच्छ पवित्र बन. अपवित्रತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿ. संपूर्ण सत्यता भी पवित्रता के आधार पर होती. पवित्रता नहीं तो सदा सत्यता रह नहीं सकती. ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲೆ ಇರುತ್ತೆ. ಪವಿತ್ರತೆ ಇಲ್ಲ ಅಂದರೆ ಸದಾ ಸತ್ಯವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. सिर्फ काम विकार अपवित्रता नहीं लेकिन उनके और भी साथी है. ಕಾಮ ವಿಕಾರ ಒಂದೇ ಅಪವಿತ್ರ ಅಲ್ಲ, ಅದರ ಜೊತೆಗಾರರು ಇದ್ದಾರೆ. तो महान पवित्र अर्थात अपवित्रता का नाम निशाना. ಮಹಾನ್ ಪವಿತ್ರ ಅಂದರೆ ಅಪವಿತ್ರತೆಯ ಹೆಸರು ಚಿಹ್ನೆಗಳು ಇರಬಾರ್ದಾಗಿದೆ. ಓಂ ಶಾಂತಿ. ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ. ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ. ಯುಗದ ಅಂತ್ಯದಿ ಬಂದಿಹನು ಶಿವನು. ಬಂದಿಹರು
ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು, ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು. ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ, ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು. ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ, ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತಿಹರು, ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತಿಹರು. ಜೀವನವ ದಿವ್ಯವ ಮಾಡುತ್ತಲಿಹರು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಯುಗದ ಅಂತ್ಯದಿ ಬಂದಿಹನು ಶಿವನು. ತಂದೆ ಕಂದ ನಿನಗೆ ನಾನು, ನೀನನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು.
ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ಸರ್ವ ಸಂಬಂಧವು ನೀನೆ ನನಗೆ ಬೇರಾರು ಇಲ್ಲವೋ ಬಂಧುಗಳು ಎನಗೆ ಸರ್ವ ಸಂಬಂಧವು ನೀನೆ ನನಗೆ ಬೇರಾರು ಇಲ್ಲವೋ ಬಂಧುಗಳು ಎನಗೆ ತಂದೆ ತಾಯಿಯು ನೀನೆ ಗುರುವು ದೈವವು ನೀನೆ ತಂದೆ ತಾಯಿಯು ನೀನೆ ಗುರುವು ದೈವವು ನೀನೆ ಪತಿ ಪರಮೇಶ್ವರ ಸಖನು ನೀನೇ ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ತನುಮನಧನಗಳು ಎಲ್ಲವೂ ನಿನ್ನದೇ ತನುಮನಧನಗಳು ಎಲ್ಲವೂ ನಿನ್ನದೇ ದೇಹದಾರಿಗಳ ಬಂಧನವ ಕಳೆದೆ ದೇಹದಾರಿಗಳ ಬಂಧನವ ಕಳೆದೆ ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ ಸತ್ಯದ ಮನೆಯ ಮಾರ್ಗ ತಿಳಿಸಿದೆ ನೀನೆನ್ನ ತಂದೆ ಕಂದ ನಿನಗೆ ನಾನು ನೀನೆನ್ನ ತಂದೆ ಕಂದ ನಿನಗೆ ನಾನು ಸರ್ವಗುಣಗಳಿಗೆ ಆಗರನು ನೀನು ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು ಸರ್ವಗುಣಗಳಿಗೆ ಆಗರನು ನೀನು ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ
ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನೀನೇ ನನ್ನವನೆಂದು ತಿಳಿದಿಹೆನು. ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ, ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ. ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.
ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಜೀವನ ಶಿವನಿಗೆ ಪ್ರಿಯವಾದಾಗ ಶಿವನ ನೆನಪು ಸದಾ ಉಳಿಯುವುದು. ಕಣ್ತುಂಬ ಶಿವನೇ ತುಂಬಿರುವಾಗ ಧನ್ಯರು ನಾವು ಆಗುವೆವಾಗ, ಧನ್ಯರು ನಾವು ಆಗುವೆವಾಗ.